ಫೆಬ್ರವರಿ ತಿಂಗಳಲ್ಲಿ ಮಹಾಶಿವರಾತ್ರಿ ಆಚರಣೆ ನಡೀಲಿಕ್ಕಿದೆ. ಈ ಶಿವರಾತ್ರಿಯ ಹಿನ್ನೆಲೆಯಲ್ಲಿ ಶಿವಭಕ್ತರು ವಿಶೇಷವಾದಂಥ ಬೇರೆ ಬೇರೆ ರೀತಿಯಾದಂತಹ ಸಂಕಲ್ಪವನ್ನು ಮಾಡ್ತಾ ಇದ್ದಾರೆ. ಇದರಂತೆ ಕರಾವಳಿಯ ಶಿವಭಕ್ತರ ತಂಡವೊಂದು ವಿಶೇಷವಾದಂಥ ಸಂಕಲ್ಪವನ್ನು ಇರಿಸಿ ಶಿವರಥಯಾತ್ರೆಯನ್ನು ನಡೆಸ್ತಾ ಇರುವಂಥದ್ದು. ಉಡುಪಿಯಿಂದ ಈಗಾಗಲೇ ಶಿವರಥ ಹೊರಟು ಮಂಗಳೂರಿಗೆ ತಲುಪಿದೆ. ಮಂಗಳೂರಿನ ಕದ್ರಿಯಲ್ಲಿ ಈ ಒಂದು ಶಿವರಥಕ್ಕೆ ಅದ್ದೂರಿಯಾದಂಥ ಸ್ವಾಗತ ಸಿಕ್ಕಿ ಇಲ್ಲಿಂದ ಮುಂದುವರಿತಾ ಇದೆ. ಅಂದರೆ ಕರಾವಳಿಯಿಂದ ಹೊರಟು ಬೇರೆ ಬೇರೆ ಜಿಲ್ಲೆಗೆ ಹೊರಟು ಹೋಗಿ ಅಲ್ಲಿಂದ ಬಳಿಕ ತಮಿಳುನಾಡಿನ ಕೊಯಂಬತ್ತೂರಿನಲ್ಲಿ ಇರುವಂಥ ಆದಿಯೋಗಿ ಮಂದಿರದವರೆಗೆ ಈ ಒಂದು ಶಿವ ರಥಯಾತ್ರೆ ನಡೀಲಿಕ್ಕಿದೆ. ಕಾಲ್ನಡಿಗೆಯಲ್ಲೇ ಶಿವಭಕ್ತರು ರಥವನ್ನು ಎಳೆದುಕೊಂಡು ಸಾಕ್ತಾ ಇರ್ತಾರೆ. ಹೋಗುವಂಥ ಪ್ರದೇಶಗಳಲ್ಲಿ ಸಾವಿರಾರು ಭಕ್ತರೇನಿದ್ದಾರೆ ಅವರು ಅದಕ್ಕೆ ಅದ್ದೂರಿಯಾದಂಥ ಸ್ವಾಗತ ಕೊಡ್ತಾರೆ. ಫೆಬ್ರವರಿ 14 ಅಂದರೆ ಶಿವರಾತ್ರಿಯ ಮುನ್ನ ದಿನ ಇದು ಕೊಯಂಬತ್ತೂರಿನ ಆದಿ ಶಿವಯೋಗಿ ಮೂರ್ತಿ ಏನಿದೆ ಅಲ್ಲಿಗೆ ತಲುಪುತ್ತೆ. ಆ ಬಳಿಕ ಅದು ಶಿವರಥ ಯಾತ್ರೆ ಅನ್ನುವಂಥದ್ದು ಪೂರ್ಣಗೊಳ್ಳಲಿಕ್ಕಿದೆ. ಸುಮಾರು 20ಕ್ಕೂ ಅಧಿಕ ಶಿವಭಕ್ತರ ತಂಡ ಈಗಾಗಲೇ ಹೊರಟಿರುವಂಥದ್ದು. ಹೋಗುವಂಥ ಸಂದರ್ಭದಲ್ಲೂ ಕೂಡ ಪ್ರತಿ ಜಿಲ್ಲೆಯಲ್ಲೂ ಕೂಡ ಇದಕ್ಕೆ ಅದ್ದೂರಿಯಾದಂಥ ಸ್ವಾಗತ ಸಿಗುತ್ತಾ ಹೋಗುತ್ತೆ. ಕಾಲ್ನಡಿಗೆಯಲ್ಲಿ ಈ ಒಂದು ರಥಯಾತ್ರೆ ಸಾಗ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಫೆಬ್ರವರಿ ತಿಂಗಳಲ್ಲಿ ಮಹಾಶಿವರಾತ್ರಿ ಆಚರಣೆ ನಡೀಲಿಕ್ಕಿದೆ. ಈ ಶಿವರಾತ್ರಿಯ ಹಿನ್ನೆಲೆಯಲ್ಲಿ ಶಿವಭಕ್ತರು ವಿಶೇಷವಾದಂಥ ಬೇರೆ ಬೇರೆ ರೀತಿಯಾದಂತಹ ಸಂಕಲ್ಪವನ್ನು ಮಾಡ್ತಾ ಇದ್ದಾರೆ. ಇದರಂತೆ ಕರಾವಳಿಯ ಶಿವಭಕ್ತರ ತಂಡವೊಂದು ವಿಶೇಷವಾದಂಥ ಸಂಕಲ್ಪವನ್ನು ಇರಿಸಿ ಶಿವರಥಯಾತ್ರೆಯನ್ನು ನಡೆಸ್ತಾ ಇರುವಂಥದ್ದು. ಉಡುಪಿಯಿಂದ ಈಗಾಗಲೇ ಶಿವರಥ ಹೊರಟು ಮಂಗಳೂರಿಗೆ ತಲುಪಿದೆ. ಮಂಗಳೂರಿನ ಕದ್ರಿಯಲ್ಲಿ ಈ ಒಂದು ಶಿವರಥಕ್ಕೆ ಅದ್ದೂರಿಯಾದಂಥ ಸ್ವಾಗತ ಸಿಕ್ಕಿ ಇಲ್ಲಿಂದ ಮುಂದುವರಿತಾ ಇದೆ. ಅಂದರೆ ಕರಾವಳಿಯಿಂದ ಹೊರಟು ಬೇರೆ ಬೇರೆ ಜಿಲ್ಲೆಗೆ ಹೊರಟು ಹೋಗಿ ಅಲ್ಲಿಂದ ಬಳಿಕ ತಮಿಳುನಾಡಿನ ಕೊಯಂಬತ್ತೂರಿನಲ್ಲಿ ಇರುವಂಥ ಆದಿಯೋಗಿ ಮಂದಿರದವರೆಗೆ ಈ ಒಂದು ಶಿವ ರಥಯಾತ್ರೆ ನಡೀಲಿಕ್ಕಿದೆ. ಕಾಲ್ನಡಿಗೆಯಲ್ಲೇ ಶಿವಭಕ್ತರು ರಥವನ್ನು ಎಳೆದುಕೊಂಡು ಸಾಕ್ತಾ ಇರ್ತಾರೆ. ಹೋಗುವಂಥ ಪ್ರದೇಶಗಳಲ್ಲಿ ಸಾವಿರಾರು ಭಕ್ತರೇನಿದ್ದಾರೆ ಅವರು ಅದಕ್ಕೆ ಅದ್ದೂರಿಯಾದಂಥ ಸ್ವಾಗತ ಕೊಡ್ತಾರೆ. ಫೆಬ್ರವರಿ 14 ಅಂದರೆ ಶಿವರಾತ್ರಿಯ ಮುನ್ನ ದಿನ ಇದು ಕೊಯಂಬತ್ತೂರಿನ ಆದಿ ಶಿವಯೋಗಿ ಮೂರ್ತಿ ಏನಿದೆ ಅಲ್ಲಿಗೆ ತಲುಪುತ್ತೆ. ಆ ಬಳಿಕ ಅದು ಶಿವರಥ ಯಾತ್ರೆ ಅನ್ನುವಂಥದ್ದು ಪೂರ್ಣಗೊಳ್ಳಲಿಕ್ಕಿದೆ. ಸುಮಾರು 20ಕ್ಕೂ ಅಧಿಕ ಶಿವಭಕ್ತರ ತಂಡ ಈಗಾಗಲೇ ಹೊರಟಿರುವಂಥದ್ದು. ಹೋಗುವಂಥ ಸಂದರ್ಭದಲ್ಲೂ ಕೂಡ ಪ್ರತಿ ಜಿಲ್ಲೆಯಲ್ಲೂ ಕೂಡ ಇದಕ್ಕೆ ಅದ್ದೂರಿಯಾದಂಥ ಸ್ವಾಗತ ಸಿಗುತ್ತಾ ಹೋಗುತ್ತೆ. ಕಾಲ್ನಡಿಗೆಯಲ್ಲಿ ಈ ಒಂದು ರಥಯಾತ್ರೆ ಸಾಗ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಫೆಬ್ರವರಿ ತಿಂಗಳಲ್ಲಿ ಮಹಾಶಿವರಾತ್ರಿ ಆಚರಣೆ ನಡೀಲಿಕ್ಕಿದೆ. ಈ ಶಿವರಾತ್ರಿಯ ಹಿನ್ನೆಲೆಯಲ್ಲಿ ಶಿವಭಕ್ತರು ವಿಶೇಷವಾದಂಥ ಬೇರೆ ಬೇರೆ ರೀತಿಯಾದಂತಹ ಸಂಕಲ್ಪವನ್ನು ಮಾಡ್ತಾ ಇದ್ದಾರೆ. ಇದರಂತೆ ಕರಾವಳಿಯ ಶಿವಭಕ್ತರ ತಂಡವೊಂದು ವಿಶೇಷವಾದಂಥ ಸಂಕಲ್ಪವನ್ನು ಇರಿಸಿ ಶಿವರಥಯಾತ್ರೆಯನ್ನು ನಡೆಸ್ತಾ ಇರುವಂಥದ್ದು. ಉಡುಪಿಯಿಂದ ಈಗಾಗಲೇ ಶಿವರಥ ಹೊರಟು ಮಂಗಳೂರಿಗೆ ತಲುಪಿದೆ. ಮಂಗಳೂರಿನ ಕದ್ರಿಯಲ್ಲಿ ಈ ಒಂದು ಶಿವರಥಕ್ಕೆ ಅದ್ದೂರಿಯಾದಂಥ ಸ್ವಾಗತ ಸಿಕ್ಕಿ ಇಲ್ಲಿಂದ ಮುಂದುವರಿತಾ ಇದೆ. ಅಂದರೆ ಕರಾವಳಿಯಿಂದ ಹೊರಟು ಬೇರೆ ಬೇರೆ ಜಿಲ್ಲೆಗೆ ಹೊರಟು ಹೋಗಿ ಅಲ್ಲಿಂದ ಬಳಿಕ ತಮಿಳುನಾಡಿನ ಕೊಯಂಬತ್ತೂರಿನಲ್ಲಿ ಇರುವಂಥ ಆದಿಯೋಗಿ ಮಂದಿರದವರೆಗೆ ಈ ಒಂದು ಶಿವ ರಥಯಾತ್ರೆ ನಡೀಲಿಕ್ಕಿದೆ. ಕಾಲ್ನಡಿಗೆಯಲ್ಲೇ ಶಿವಭಕ್ತರು ರಥವನ್ನು ಎಳೆದುಕೊಂಡು ಸಾಕ್ತಾ ಇರ್ತಾರೆ. ಹೋಗುವಂಥ ಪ್ರದೇಶಗಳಲ್ಲಿ ಸಾವಿರಾರು ಭಕ್ತರೇನಿದ್ದಾರೆ ಅವರು ಅದಕ್ಕೆ ಅದ್ದೂರಿಯಾದಂಥ ಸ್ವಾಗತ ಕೊಡ್ತಾರೆ. ಫೆಬ್ರವರಿ 14 ಅಂದರೆ ಶಿವರಾತ್ರಿಯ ಮುನ್ನ ದಿನ ಇದು ಕೊಯಂಬತ್ತೂರಿನ ಆದಿ ಶಿವಯೋಗಿ ಮೂರ್ತಿ ಏನಿದೆ ಅಲ್ಲಿಗೆ ತಲುಪುತ್ತೆ. ಆ ಬಳಿಕ ಅದು ಶಿವರಥ ಯಾತ್ರೆ ಅನ್ನುವಂಥದ್ದು ಪೂರ್ಣಗೊಳ್ಳಲಿಕ್ಕಿದೆ. ಸುಮಾರು 20ಕ್ಕೂ ಅಧಿಕ ಶಿವಭಕ್ತರ ತಂಡ ಈಗಾಗಲೇ ಹೊರಟಿರುವಂಥದ್ದು. ಹೋಗುವಂಥ ಸಂದರ್ಭದಲ್ಲೂ ಕೂಡ ಪ್ರತಿ ಜಿಲ್ಲೆಯಲ್ಲೂ ಕೂಡ ಇದಕ್ಕೆ ಅದ್ದೂರಿಯಾದಂಥ ಸ್ವಾಗತ ಸಿಗುತ್ತಾ ಹೋಗುತ್ತೆ. ಕಾಲ್ನಡಿಗೆಯಲ್ಲಿ ಈ ಒಂದು ರಥಯಾತ್ರೆ ಸಾಗ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಫೆಬ್ರವರಿ ತಿಂಗಳಲ್ಲಿ ಮಹಾಶಿವರಾತ್ರಿ ಆಚರಣೆ ನಡೀಲಿಕ್ಕಿದೆ. ಈ ಶಿವರಾತ್ರಿಯ ಹಿನ್ನೆಲೆಯಲ್ಲಿ ಶಿವಭಕ್ತರು ವಿಶೇಷವಾದಂಥ ಬೇರೆ ಬೇರೆ ರೀತಿಯಾದಂತಹ ಸಂಕಲ್ಪವನ್ನು ಮಾಡ್ತಾ ಇದ್ದಾರೆ. ಇದರಂತೆ ಕರಾವಳಿಯ ಶಿವಭಕ್ತರ ತಂಡವೊಂದು ವಿಶೇಷವಾದಂಥ ಸಂಕಲ್ಪವನ್ನು ಇರಿಸಿ ಶಿವರಥಯಾತ್ರೆಯನ್ನು ನಡೆಸ್ತಾ ಇರುವಂಥದ್ದು. ಉಡುಪಿಯಿಂದ ಈಗಾಗಲೇ ಶಿವರಥ ಹೊರಟು ಮಂಗಳೂರಿಗೆ ತಲುಪಿದೆ. ಮಂಗಳೂರಿನ ಕದ್ರಿಯಲ್ಲಿ ಈ ಒಂದು ಶಿವರಥಕ್ಕೆ ಅದ್ದೂರಿಯಾದಂಥ ಸ್ವಾಗತ ಸಿಕ್ಕಿ ಇಲ್ಲಿಂದ ಮುಂದುವರಿತಾ ಇದೆ. ಅಂದರೆ
ಕರಾವಳಿಯಿಂದ ಹೊರಟು ಬೇರೆ ಬೇರೆ ಜಿಲ್ಲೆಗೆ ಹೊರಟು ಹೋಗಿ ಅಲ್ಲಿಂದ ಬಳಿಕ ತಮಿಳುನಾಡಿನ ಕೊಯಂಬತ್ತೂರಿನಲ್ಲಿ ಇರುವಂಥ ಆದಿಯೋಗಿ ಮಂದಿರದವರೆಗೆ ಈ ಒಂದು ಶಿವ ರಥಯಾತ್ರೆ ನಡೀಲಿಕ್ಕಿದೆ. ಕಾಲ್ನಡಿಗೆಯಲ್ಲೇ ಶಿವಭಕ್ತರು ರಥವನ್ನು ಎಳೆದುಕೊಂಡು ಸಾಕ್ತಾ ಇರ್ತಾರೆ. ಹೋಗುವಂಥ ಪ್ರದೇಶಗಳಲ್ಲಿ ಸಾವಿರಾರು ಭಕ್ತರೇನಿದ್ದಾರೆ ಅವರು ಅದಕ್ಕೆ ಅದ್ಧೂರಿಯಾದಂಥ ಸ್ವಾಗತ ಕೊಡ್ತಾರೆ. ಫೆಬ್ರವರಿ 14 ಅಂದರೆ ಶಿವರಾತ್ರಿಯ ಮುನ್ನ ದಿನ ಇದು ಕೊಯಂಬತ್ತೂರಿನ ಆದಿ ಶಿವಯೋಗಿ ಮೂರ್ತಿ ಏನಿದೆ ಅಲ್ಲಿಗೆ ತಲುಪುತ್ತೆ. ಆ ಬಳಿಕ ಅದು ಶಿವರಥ ಯಾತ್ರೆ ಅನ್ನುವಂಥದ್ದು ಪೂರ್ಣಗೊಳ್ಳಲಿಕ್ಕಿದೆ. ಸುಮಾರು 20ಕ್ಕೂ ಅಧಿಕ ಶಿವಭಕ್ತರ ತಂಡ ಈಗಾಗಲೇ ಹೊರಟಿರುವಂಥದ್ದು. ಹೋಗುವಂಥ ಸಂದರ್ಭದಲ್ಲೂ ಕೂಡ ಪ್ರತಿ ಜಿಲ್ಲೆಯಲ್ಲೂ ಕೂಡ ಇದಕ್ಕೆ ಅದ್ಧೂರಿಯಾದಂಥ ಸ್ವಾಗತ ಸಿಗುತ್ತಾ ಹೋಗುತ್ತೆ. ಕಾಲ್ನಡಿಗೆಯಲ್ಲಿ ಈ ಒಂದು ರಥಯಾತ್ರೆ ಸಾಗ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಫೆಬ್ರವರಿ ತಿಂಗಳಲ್ಲಿ ಮಹಾಶಿವರಾತ್ರಿ ಆಚರಣೆ ನಡೀಲಿಕ್ಕಿದೆ. ಈ ಶಿವರಾತ್ರಿಯ ಹಿನ್ನೆಲೆಯಲ್ಲಿ ಶಿವಭಕ್ತರು ವಿಶೇಷವಾದಂಥ ಬೇರೆ ಬೇರೆ ರೀತಿಯಾದಂಥ ಸಂಕಲ್ಪವನ್ನು ಮಾಡ್ತಾ ಇದ್ದಾರೆ. ಇದರಂತೆ ಕರಾವಳಿಯ ಶಿವಭಕ್ತರ ತಂಡವೊಂದು ವಿಶೇಷವಾದಂಥ ಸಂಕಲ್ಪವನ್ನು ಇರಿಸಿ ಆ ಶಿವರಥಯಾತ್ರೆಯನ್ನು ನಡೆಸ್ತಾ ಇರುವಂಥದ್ದು. ಉಡುಪಿಯಿಂದ ಈಗಾಗಲೇ ಶಿವರಥ ಹೊರಟು ಮಂಗಳೂರಿಗೆ ತಲುಪಿದೆ. ಮಂಗಳೂರಿನ ಕದ್ರಿಯಲ್ಲಿ ಈ ಒಂದು ಶಿವರಥಕ್ಕೆ ಅದ್ಧೂರಿಯಾದಂಥ ಸ್ವಾಗತ ಸಿಕ್ಕಿ ಇಲ್ಲಿಂದ ಮುಂದುವರಿತಾ ಇದೆ. ಅಂದರೆ ಕರಾವಳಿಯಿಂದ ಹೊರಟು ಬೇರೆ ಬೇರೆ ಜಿಲ್ಲೆಗೆ ಹೊರಟು ಹೋಗಿ ಅಲ್ಲಿಂದ ಬಳಿಕ ತಮಿಳುನಾಡಿನ ಕೊಯಂಬತ್ತೂರಿನಲ್ಲಿ ಇರುವಂಥ ಆದಿಯೋಗಿ ಮಂದಿರದವರೆಗೆ ಈ ಒಂದು ಶಿವ ರಥಯಾತ್ರೆ ನಡೀಲಿಕ್ಕಿದೆ. ಕಾಲ್ನಡಿಗೆಯಲ್ಲೇ ಶಿವಭಕ್ತರು ರಥವನ್ನು ಎಳೆದುಕೊಂಡು ಸಾಕ್ತಾ ಇರ್ತಾರೆ. ಹೋಗುವಂಥ ಪ್ರದೇಶಗಳಲ್ಲಿ ಸಾವಿರಾರು ಭಕ್ತರೇನಿದ್ದಾರೆ ಅವರು ಅದಕ್ಕೆ ಅದ್ಧೂರಿಯಾದಂಥ ಸ್ವಾಗತ ಕೊಡ್ತಾರೆ. ಫೆಬ್ರವರಿ 14 ಅಂದರೆ ಶಿವರಾತ್ರಿಯ ಮುನ್ನ ದಿನ ಇದು ಕೊಯಂಬತ್ತೂರಿನ ಆದಿ ಶಿವಯೋಗಿ ಮೂರ್ತಿ ಏನಿದೆ ಅಲ್ಲಿಗೆ ತಲುಪುತ್ತೆ. ಆ ಬಳಿಕ ಅದು ಶಿವರಥ ಯಾತ್ರೆ ಅನ್ನುವಂಥದ್ದು ಪೂರ್ಣಗೊಳ್ಳಲಿಕ್ಕಿದೆ. ಸುಮಾರು 20ಕ್ಕೂ ಅಧಿಕ ಶಿವಭಕ್ತರ ತಂಡ ಈಗಾಗಲೇ ಹೊರಟಿರುವಂಥದ್ದು. ಹೋಗುವಂಥ ಸಂದರ್ಭದಲ್ಲೂ ಕೂಡ ಪ್ರತಿ ಜಿಲ್ಲೆಯಲ್ಲೂ ಕೂಡ ಇದಕ್ಕೆ ಅದ್ಧೂರಿಯಾದಂಥ ಸ್ವಾಗತ ಸಿಗುತ್ತಾ ಹೋಗುತ್ತೆ. ಕಾಲ್ನಡಿಗೆಯಲ್ಲಿ ಈ ಒಂದು ರಥಯಾತ್ರೆ ಸಾಗ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಫೆಬ್ರವರಿ ತಿಂಗಳಲ್ಲಿ ಮಹಾಶಿವರಾತ್ರಿ ಆಚರಣೆ ನಡೀಲಿಕ್ಕಿದೆ. ಈ ಶಿವರಾತ್ರಿಯ ಹಿನ್ನೆಲೆಯಲ್ಲಿ ಶಿವಭಕ್ತರು ವಿಶೇಷವಾದಂಥ ಬೇರೆ ಬೇರೆ ರೀತಿಯಾದಂಥ ಸಂಕಲ್ಪವನ್ನು ಮಾಡ್ತಾ ಇದ್ದಾರೆ. ಇದರಂತೆ ಕರಾವಳಿಯ ಶಿವಭಕ್ತರ ತಂಡವೊಂದು ವಿಶೇಷವಾದಂಥ ಸಂಕಲ್ಪವನ್ನು ಇರಿಸಿ ಆ ಶಿವರಥಯಾತ್ರೆಯನ್ನು ನಡೆಸ್ತಾ ಇರುವಂಥದ್ದು. ಉಡುಪಿಯಿಂದ ಈಗಾಗಲೇ ಶಿವರಥ ಹೊರಟು ಮಂಗಳೂರಿಗೆ ತಲುಪಿದೆ. ಮಂಗಳೂರಿನ ಕದ್ರಿಯಲ್ಲಿ ಈ ಒಂದು ಶಿವರಥಕ್ಕೆ ಅದ್ಧೂರಿಯಾದಂಥ ಸ್ವಾಗತ ಸಿಕ್ಕಿ ಇಲ್ಲಿಂದ ಮುಂದುವರಿತಾ ಇದೆ. ಅಂದರೆ ಕರಾವಳಿಯಿಂದ ಹೊರಟು ಬೇರೆ ಬೇರೆ ಜಿಲ್ಲೆಗೆ ಹೊರಟು ಹೋಗಿ ಅಲ್ಲಿಂದ ಬಳಿಕ ತಮಿಳುನಾಡಿನ ಕೊಯಂಬತ್ತೂರಿನಲ್ಲಿ ಇರುವಂಥ ಆದಿಯೋಗಿ ಮಂದಿರದವರೆಗೆ ಈ ಒಂದು ಶಿವ ರಥಯಾತ್ರೆ ನಡೀಲಿಕ್ಕಿದೆ. ಕಾಲ್ನಡಿಗೆಯಲ್ಲೇ ಶಿವಭಕ್ತರು ರಥವನ್ನು ಎಳೆದುಕೊಂಡು ಸಾಕ್ತಾ ಇರ್ತಾರೆ. ಹೋಗುವಂಥ ಪ್ರದೇಶಗಳಲ್ಲಿ ಸಾವಿರಾರು ಭಕ್ತರೇನಿದ್ದಾರೆ ಅವರು ಅದಕ್ಕೆ ಅದ್ಧೂರಿಯಾದಂಥ ಸ್ವಾಗತ ಕೊಡ್ತಾರೆ. ಫೆಬ್ರವರಿ 14 ಅಂದರೆ ಶಿವರಾತ್ರಿಯ ಮುನ್ನ ದಿನ ಇದು ಕೊಯಂಬತ್ತೂರಿನ ಆದಿ ಶಿವಯೋಗಿ ಮೂರ್ತಿ ಏನಿದೆ ಅಲ್ಲಿಗೆ ತಲುಪುತ್ತೆ. ಆ ಬಳಿಕ ಅದು ಶಿವರಥ ಯಾತ್ರೆ ಅನ್ನುವಂಥದ್ದು ಪೂರ್ಣಗೊಳ್ಳಲಿಕ್ಕಿದೆ. ಸುಮಾರು 20ಕ್ಕೂ ಅಧಿಕ ಶಿವಭಕ್ತರ ತಂಡ ಈಗಾಗಲೇ ಹೊರಟಿರುವಂಥದ್ದು. ಹೋಗುವಂಥ ಸಂದರ್ಭದಲ್ಲೂ ಕೂಡ ಪ್ರತಿ ಜಿಲ್ಲೆಯಲ್ಲೂ ಕೂಡ ಇದಕ್ಕೆ ಅದ್ಧೂರಿಯಾದಂಥ ಸ್ವಾಗತ ಸಿಗುತ್ತಾ ಹೋಗುತ್ತೆ. ಕಾಲ್ನಡಿಗೆಯಲ್ಲಿ ಈ ಒಂದು ರಥಯಾತ್ರೆ ಸಾಗ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.